ನಮಸ್ಕಾರ ಸಹೋದರರೇ. ಹಾಲಿ ಕ್ರಾಸ್ ಚರ್ಚ್ ಪಾವೂರು ಪ್ರಪಂಚದಲ್ಲೇ ಏಕೈಕ ತುಳು ಭಾಷೆಯ ಕ್ರಿಶ್ಚಿಯನರ ಇತಿಹಾಸ. ಭಾಗ 3ರಲ್ಲಿ ನೀವು ಒಬ್ಬ ಮಾಟಗಾರ ಫಾದರ್ ಕಮಿಜರನ್ನು ಕೊಂದು ಹಾಕಲು ನಿರ್ಧರಿಸಿ ಅನೇಕರ ಸಾಕ್ಷಿ ಸಮೇತ ಬಂದು ಒಂದು ನಿಗೂಢ ಮತ್ತು ಭಯಾನಕ ಕ್ರಿಯೆಯಾದ ಮಾಟಗಾರಿಕಾ ತಂತ್ರವನ್ನು ಉಪಯೋಗಿಸಿದ. ಆದರೆ ಅದು ದೇವರ ಸೇವಕರಾದ ಫಾದರ್ ಕಮಿಜರನ್ನು ಏನು ಮಾಡಲಾಗದೆ ಕೊನೆಗೆ ಮಾಟಗಾರನನ್ನೇ ಭಯಾನಕವಾಗಿ ಕೊಂದು ರಕ್ತ ಹೀರಿ ಮರೆಯಾಗಿತ್ತು. ಅಲ್ಲದೆ ಸಾಕ್ಷಿಗೆ ಇದ್ದ ಅನೇಕರಿಗೆ ಇದರ ಶಾಪ ತಟ್ಟಿ ಅದೇ ವರ್ಷ ಇದಕ್ಕೆ ಸಂಬಂಧಪಟ್ಟ ಅನೇಕರು ದುರ್ಮರಣವಾಗಿತ್ತು ಎಂದು ಊರವರು ಹೇಳುತ್ತಿದ್ದರು. ಈ ಎಪಿಸೋಡ್ನಲ್ಲಿ ಫಾದರ್ ಕಮಿಜರು ಮತ್ತು ಪಾವೂರಿನ ಜನರ ಮಧ್ಯೆ ಇರುವ ನಂಟು ಹಾಗೂ ಪಾವೂರಿನ ಜನರು ಅಲ್ಲದೆ ಹೊರಗಿನವರು ಕೂಡ ಫಾದರ್ ಕಮಿಜರ ವಿಷಯವಾಗಿ ಹೇಳುವ ಮಾತುಗಳು ಮತ್ತು ಜನರು ಫಾದರ್ರ ಮೇಲೆ ಇಟ್ಟ ವಿಶ್ವಾಸ ಏನು ಎನ್ನುವುದನ್ನು ನೋಡೋಣ ಬನ್ನಿ. ಮೊತ್ತ ಮೊದಲು ಧನ್ಯ ಫಾದರ್ ಕಮಿಜರ್ ಅವರು 1913ರಲ್ಲಿ ಪಾವೂರಿಗೆ ಬಂದದ್ದು. ಆದರೆ ಆ ಸಮಯದಲ್ಲಿ ಅವರಿಗೆ ತುಳು ಬರುತ್ತಿರಲಿಲ್ಲ. ಆದರೆ ಅದೇ ವರ್ಷ ತುಳು ಅಧ್ಯಯನ ಮಾಡಿದ ಫಾದರ್ ಅವರು ಪಾವೂರಿಗೆ ಕುಟುಂಬಗಳನ್ನು ಸೇರಿಸಿದ ಬಳಿಕ ಅವರುಗಳು ಫಾದರನ್ನು ಕರೆಯಲು ಅಸಾಧ್ಯವಾದುದು. ಆವಾಗ ಧನ್ಯ ಫಾದರ್ ಕಮಿಜರ್ ಅವರೇ ಸ್ವಂತ ಅಜ್ಜೆರು ಎಂದು ಹೇಳಿಕೊಂಡರು. ಅದೇ ಹೆಸರು ಈಗಲೂ ಪಾವೂರಿದ ಅಜ್ಜೆರು ಕಮಿಜೇರು, ಅಂದರೆ ಪಾವೂರಿನ ಅಜ್ಜ ಕಮಿಜರ್ ಅವರು ಎಂಬ ಅರ್ಥ. ಧನ್ಯ ಫಾದರ್ ಅವರು ಈಗ ಪಾವೂರಿನ ಜನರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಆದ್ದರಿಂದಲೇ ಇಲ್ಲಿನ ನಿವಾಸಿಗಳು ಒಂದು ಹರಕೆ ಹೊತ್ತರೆ ಸಾಕು, ಏನೇ ರೋಗಗಳು ಕೂಡ ಬಂದ ಹಾಗೆ ಹಿಂದೆ ತಿರುಗಿ ಹೋಗುತ್ತದೆ. ಆದ್ದರಿಂದಲೇ ಪಾವೂರಿನ ಜನರು ಧನ್ಯ ಫಾದರ್ ಕಮಿಜರನ್ನು ಸಂತರ ಸ್ಥಾನದಲ್ಲಿ ಇರಿಸಿದ್ದಾರೆ. ನಿಜವಾಗಿಯೂ ಅವರು ಸಂತರಾಗಿದ್ದಾರೆ. ಆದರೆ ಪೋಪ್ಗೆ ಅವರನ್ನು ತಲುಪಿಸಲು ಅದಕ್ಕೆ ಹಣದ ಅವಶ್ಯಕತೆಯೂ ಬೇಕಾಗಿರುವುದರಿಂದಾಗಿ. ಆದರೆ ಒಂದಂತೂ ಸತ್ಯ, ಧನ್ಯ ಫಾದರ್ ಕಮಿಜರ್ ಅವರು ಯಾವಾಗಲೇ ಸಂತರಾಗಿದ್ದಾರೆ. ಆದ್ದರಿಂದಲೇ ಇಲ್ಲಿನ ಜನರು ಅವರ ಹೆಸರಿನಲ್ಲಿ ಪವಾಡಗಳನ್ನು ನೋಡುತ್ತಿದ್ದಾರೆ. ಫಾದರ್ ಕಮಿಜರ್ ಅವರು ಅಂದು ಹೇಳಿದ ಕೆಲವು ಭವಿಷ್ಯವಾಣಿ ನುಡಿಗಳು ಹೀಗಿತ್ತು: ನಾನು ಈಗ ನಿಮಗೆ ಹಣಕಾಸಿನ ನೆರವನ್ನೆಲ್ಲ ನೀಡಿದ್ದೇನೆ, ಆದರೆ ಮುಂದೆ ಬರಲಿರುವ ಬೇರೆ ಗುರುಗಳು ನಿಮ್ಮಿಂದಲೇ ಹಣವನ್ನು ಕಸಿದುಕೊಳ್ಳುವರು. ದೆವ್ವ ಪಿಶಾಚಿ ಭೂತಗಳನ್ನು ಒಳ ಪ್ರವೇಶಿಸದಂತೆ ನಾನು ಬೇಲಿ ಹಾಕಿದ್ದೇನೆ, ಆದರೆ ನೀವು ಮುಂದೆ ಅವನನ್ನು ನೆಂಟರಂತೆ ಬಳಿಗೆ ಸೇರಿಸಿದ ಮೇಲೆ ಆತ ಹೊರ ಹೋಗಲಾರ. ಹರಡುವ ರೋಗಗಳು ನಮ್ಮ ಅಳಿವಿಗೆ ಕಾಯುತ್ತಿರುತ್ತದೆ. ಆದುದರಿಂದಾಗಿ ನೀವು ಎಡೆಬಿಡದೆ ಪ್ರಾರ್ಥಿಸುತ್ತಿರಬೇಕು. ಈ ಜಾಗಕ್ಕೋಸ್ಕರ ಅನೇಕ ಪ್ರತಿಭಟನೆಗಳು ಗಲಾಟೆಗಳು ಆಗಬಹುದು. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಸ್ಥಳವನ್ನು ಬಿಟ್ಟುಕೊಡಬೇಡಿ. ನಿಮ್ಮಲ್ಲಿ ಮುಂದಿನ ತಲೆಮಾರಿನ ಮಕ್ಕಳು ವಿದ್ಯಾಭ್ಯಾಸಗಳಲ್ಲಿ ತೊಡಗಬಹುದು. ಪರಿಣಾಮವಾಗಿ ಇತರ ಮತಗಳೊಂದಿಗೆ ಬೆರೆತು ಕೆಟ್ಟ ರೀತಿಯಲ್ಲಿ ಬಾಳಲು ಮತ್ತು ಮತಾಂತರಿಗಳಿಗೆ ಒಳಗಾಗದಂತೆ ನೀವುಗಳೇ ಹೇಳಿಕೊಡಬೇಕು. ಅಂತ್ಯಕಾಲ ಬೇಗನೆ ಬರುವುದಿಲ್ಲ. ಈ ಪ್ರಪಂಚದ ಅಂತ್ಯಕಾಲ ಬಂದಾಗ ಜನರಲ್ಲಿ ಅನೇಕ ವ್ಯತ್ಯಾಸಗಳಾಗಿರುತ್ತದೆ. ಆಯಸ್ಸು ಕಡಿಮೆ ಆಗಿರುತ್ತದೆ, ದೇಹಾಕಾರ ಕಡಿಮೆ ಆಗುತ್ತದೆ, ಕೃಷಿ ಮರಗಿಡಗಳು ಕಡಿಮೆ ಆಗುತ್ತವೆ, ರೋಗಗಳು ಬರುತ್ತದೆ. ಆ ಕಾಲದಲ್ಲಿ ಮರಗಳಲ್ಲಿ ಕಡಿದು ನೋಡಿದರೆ ಅದರಲ್ಲಿ ಮಯಣವೂ ನೀರು ಇರದು. ಭೂಮಿ ಉಷ್ಣದಿಂದ ಕೂಡುತ್ತಾನೆ. ಸೂರ್ಯ ಆಕಾಶ ಮಂಡಗಳಲ್ಲಿ ಅನೇಕ ವಿಚಿತ್ರ ಸೂಚನೆಗಳು ಆಗುತ್ತವೆ. ಆದರೆ ಭಯಂಕರ ಶ್ರೀಮಂತರು ಆ ಕಾಲದಲ್ಲೂ ಜೀವಿಸುತ್ತಾರೆ. ಕೊನೆಗೆ ಬೆಂಕಿ ಮಳೆಯಿಂದ ಈ ಪ್ರಪಂಚ ಸರ್ವನಾಶವಾಗುವವರೆಗೆ ಆ ಜನಗಳು ದೇವರ ಕಡೆಗೆ ತಿರುಗುವುದಿಲ್ಲ. ಇದು ಬರೀ ಸಣ್ಣದಾಗಿ ಹೇಳಿದ್ದು. ಅವರು ಇನ್ನೂ ಅನೇಕ ಹೇಳಿದ್ದಾರೆ. ಈ ಪಾವೂರಿನ ಬಗ್ಗೆ ಹೇಳಿದ ಪ್ರತಿಯೊಂದು ಭವಿಷ್ಯವೂ ಕೂಡ ಈಗ ಆಗುತ್ತಿದೆ ಎಂದು ಪಾವೂರಿನ ನಿವಾಸಿಗಳು ಹೇಳುತ್ತಾರೆ. ಇದು ಅವರಿಗೆ ದೇವರು ಹೇಳಿದ ಭವಿಷ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಲಿ ಕ್ರಾಸ್ ಚರ್ಚ್ ಪಾವೂರಿನಲ್ಲಿ ಬಹಳ ಸಡಗರದಿಂದ ಆಚರಿಸುವ ಹಬ್ಬ ಎಂದರೆ ಸಂತರ ಫಾದರ್ ಕಮಿಜರ್ ಅವರ ಹಬ್ಬ. ಇದು ಅವರ ಸಾವಿನ ಸ್ಮರಣೆ. ಸೆಪ್ಟೆಂಬರ್ 7, 8 ಇದು ಪ್ರತಿ ವರ್ಷ ಸಂಭ್ರಮದ ಸಡಗರದಿಂದ ಆಚರಿಸಲ್ಪಡುವ ದಿನ. ಇಡೀ 300 ಎಕರೆ ಈಗ ಇರುವ ಸಾಧಾರಣ 130ಕ್ಕಿಂತ ಹೆಚ್ಚು ಕುಟುಂಬಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಇಲ್ಲಿನ ವಿಶೇಷತೆ ಕೂಡ ಒಂದಿದೆ, ಅದೆಂದರೆ ತುಳು ಭಾಷೆಯ ಬೈಬಲ್. ಇಲ್ಲಿನ ಪೂಜೆ ಕಾರ್ಯಕ್ರಮಗಳು ಎಲ್ಲವೂ ಕೂಡ ತುಳು ಭಾಷೆಯಲ್ಲಿಯೇ ನಡೆಯುತ್ತದೆ. ದಿನನಿತ್ಯದ ಪ್ರಾರ್ಥನೆಗಳು ಕೂಡ ತುಳುವಿನಲ್ಲೇ ಮಾಡುತ್ತಾರೆ. ಆದರೆ ಈಗ ಆದಿತ್ಯವಾರಗಳಲ್ಲಿ 2 ಬಲಿಪೂಜೆಗಳು ನಡೆಯುತ್ತದೆ. ಮೊದಲನೇ ಬಲಿಪೂಜೆ ಅದು ತುಳುವಿನಲ್ಲೇ ಇರುತ್ತದೆ. ಬಳಿಕದ ಮತ್ತೊಂದು ಬಲಿಪೂಜೆ ಹೆಚ್ಚಾಗಿ ಕನ್ನಡದಲ್ಲಿ ನಡೆಯುತ್ತದೆ. 1913ರಿಂದ 2013ರ ಹೊತ್ತಿಗೆ ಪಾವೂರು
ಹೋಲಿ ಕ್ರಾಸ್ ಚರ್ಚಿಗೆ ಭರ್ತಿ 100 ವರ್ಷ ಆಗಿತ್ತು. 2013ರ ಇಡೀ ವರ್ಷ ಪಾವೂರಿಗೆ ಒಂದು ಪ್ರಾಮುಖ್ಯವಾದ ವರ್ಷವಾಗಿತ್ತು. ಅವತ್ತು 100ರ ಜುಬಿಲಿ ವರ್ಷವಾಗಿ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗಿತ್ತು. ಹೀಗೆ ಫಾದರ್ ಆಗಿ ಬಂದು ದೇವರ ಸೇವೆ ಮಾಡಿ ದಿಕ್ಕಿಲ್ಲದ ನಿರ್ಗತಿಕ ಜನರಿಗೆ ತನ್ನ ಸ್ಥಳವನ್ನು ಕೊಟ್ಟು ದೇವರ ರೂಪವನ್ನು ತೋರಿಸಿ ತಮ್ಮ ಜನರಿಗೋಸ್ಕರ ಸತ್ತ ಮೇಲೂ ಕೂಡ ದೇವರ ಹತ್ತಿರ ಬೇಡುತ್ತಿರುವ ಧನ್ಯ ಸಂತರು ಫಾದರ್ ಕಮಿಜರ್ ಅವರು ಈ ವಿಡಿಯೋ ನೋಡುವ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಂತಹ ಎಲ್ಲೂ ಸಿಗದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.